ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಹಿಂದಿನ ತರಗತಿಗಳಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಆ್ಯಂಡ್ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಕಾರ್ಟಿಷಿಯನ್ ಪ್ರಾಡಕ್ಟ್ ಇಸ್ ಆನ್ ದ ಫಾರ್ಮ್ ಆಫ್ A cross B which is equals to A comma B, ordered pair A comma B such that A belongs to the set A and B belongs to the set B. In the set A and B are the two non-empty sets. Set A ಮತ್ತೆ set B ಅಲ್ಲಿ ಗಳು ನಮಗೆ ನಾನ್-ಎಂಪ್ಟಿ ಸೆಟ್ಗಳಾಗ್ತಾ ಇದೆ. ಹಾಗಾದರೆ ಈ ಎರಡು ಸೆಟ್ಗಳನ್ನು ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಆರ್ಡರ್ಡ್ ಪೇರಲ್ಲಿ ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಸಿಕ್ಕಿರೋಂಥ ಆರ್ಡರ್ಡ್ ಪೇರ್ ಎಲಿಮೆಂಟ್ಸ್ಗಳಲ್ಲಿ ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟ್ ದಟ್ ಮೀನ್ಸ್ ಎ ಅನ್ನೋ ಎಲಿಮೆಂಟ್ ನಮಗೆ ಕ್ಯಾಪಿಟಲ್ ಸೆಟ್ ಎ ಇಂದ ತಗೊಳ್ತಾ ಹೋಗ್ತೀವಿ. ಹಾಗೆಯೇ ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟ್ ನಮಗೆ ಎಲ್ಲಿಂದ ಬರ್ತಾ ಹೋಗುತ್ತೆ, ಸೆಟ್ ಕ್ಯಾಪಿಟಲ್ ಬಿ ಇಂದ ಬರ್ತಾ ಹೋಗುತ್ತೆ ಅನ್ನೋದನ್ನು ನಿಮಗೆ ತಿಳ್ಕೊಂಡಿದ್ರಿ. ಆ ಬೇಸ್ ಮೇಲೆ ನಮಗೆ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಹಾಗೆ ಸೆಟ್ ಪಿ ಮತ್ತು ಸೆಟ್ ಕ್ಯೂ ಕೊಡ್ತಾ ಇದ್ರು. ಪಿ ಕ್ರಾಸ್ ಕ್ಯೂ ಆ್ಯಂಡ್ ಕ್ಯೂ ಕ್ರಾಸ್ ಪಿನ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಅದಾದಮೇಲೆ ನಮಗೆ ಈಕ್ವಾಲಿಟಿ ಆಫ್ ದ ಟೂ ಆರ್ಡರ್ಸ್ ಅಂದರೆ ಆರ್ಡರ್ಸ್ಗಳು ಈಕ್ವಲ್ ಆದಾಗ ಕಂಡೀಷನ್ಸ್ ಏನಾಗಬೇಕು ಅನ್ನೋದನ್ನು ನೋಡ್ಕೊಂಡಿದ್ರಿ. ಅದಾದಮೇಲೆ ನಾವು ಒಂದೆರಡು ಪ್ರಾಬ್ಲಮ್ಸ್ ಎಕ್ಸಸೈಸ್ 2.1ನಲ್ಲಿ ಕ್ವಶನ್ ನಂಬರ್ 7 ಆ್ಯಂಡ್ ಕ್ವಶನ್ ನಂಬರ್ 8 ಅಲ್ಲಿ ನಿಮಗೆ ಸಬ್ಸೆಟ್ಸ್ಗಳು ಎಷ್ಟು ಸಿಗ್ತಾ ಆಗುತ್ತೆ ಆರ್ಡರ್ಡ್ ಪೇರ್, ಎ ಕ್ರಾಸ್ ಬಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿರುವಂತಹ ಸೆಟ್ಗೆ ನಮಗೆ ಸಬ್ಸೆಟ್ಸ್ಗಳು ಎಷ್ಟು ಸಿಗುತ್ತೆ ಅನ್ನೋದನ್ನು ನೋಡಿ ಅದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಇದ್ವಿ, ಹೌದಲ್ವಾ? ಹಾಗಾದರೆ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7 ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೆಟ್ ಸೆಟ್ ದ ಎ is equals to 1, 2 and the set B is equals to 1, 2, 3, 4 and the set C is equals to 5 and 6 and set D is equals to 5, 6, 7, 8. Here there are two questions are there. We have to find out, that is A cross of B intersection C is equals to A cross B intersection A cross C. That's the first questions. We have to solve that 7th questions in the previous classes. So in the next questions is A cross C is a subset of B cross B. ಹಾಗಾದರೆ ಎ ಕ್ರಾಸ್ ಸಿ ಅಲ್ಲಿ ಬರೋಂತಹ ಎಲಿಮೆಂಟ್ಸ್ಗಳು ಸೆಟ್ ಬಿ ಕ್ರಾಸ್ ಡಿಗೆ ಸಬ್ಸೆಟ್ ಆಗುತ್ತಾ ಅಂತ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾ ಇದ್ವಿ. ಹಾಗಾದರೆ ನಾವಿಲ್ಲೇನು ಮಾಡ್ತಾ ಇದ್ವಿ, ಎ ಕ್ರಾಸ್ ಸಿನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ವಿ, ಹಾಗೆ ಬಿ ಕ್ರಾಸ್ ಡಿನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಎ ಕ್ರಾಸ್ ಸಿ ಅಲ್ಲಿರುವಂತಹ ಎವ್ರಿ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಸಿ ಈಸ್ ಆನ್ ಎಲಿಮೆಂಟ್ ಆಫ್ ಬಿ ಕ್ರಾಸ್ ಡಿ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಇದ್ವಿ, ಹೌದಲ್ಲ? ವಿ ಹ್ಯಾವ್ ಟು ವೆರಿಫೈ ದಟ್ ಎಲಿಮೆಂಟ್ಸ್ ಆರ್ ಇನ್ ದ ಸೆಟ್ ಬಿ ಕ್ರಾಸ್ ಡಿ. ಸೊ ಅಲ್ಲೇನಾಗ್ತಾ ಇತ್ತು, ಎ ಕ್ರಾಸ್ ಸಿ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಬಿ ಕ್ರಾಸ್ ಡಿ ಅಲ್ಲಿ ಎಲಿಮೆಂಟ್ಸ್ಗಳು ಇತ್ತು. ಸೊ ವಿ ಹ್ಯಾವ್ ಟು ಕನ್ಕ್ಲೂಡ್ ದಟ್ ದೋಸ್ ಎ ಕ್ರಾಸ್ ಸಿ ಸೆಟ್ ಇಸ್ ಎ ಬಿ ಕ್ರಾಸ್ ಇಸ್ ಎ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ಕನ್ಕ್ಲೂಡ್ ಮಾಡಿದ್ದೀವಿ. ಸೊ ಈ ಟಾಪಿಕ್ ಬೇಸ್ ಮೇಲೆ ಇಟ್ಕೊಂಡು ನಾವು ರಿಲೇಷನ್ಸ್ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ರಿಲೇಷನ್ಸ್ ಅಂದರೆ ಏನು ಅಂತ ಹೇಳಬೇಕು ಅಂತಂದರೆ, ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ದ ಸೆಟ್ ಎ ಕಂಟೈನ್ಸ್ ಅ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸ್ ರೂಮ್. ಸೆಟ್ ಎ ಕಂಟೈನ್ಸ್ set of all students in our classroom. In the classroom we have 12 members right now. ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇವಾಗ 12 ಮೆಂಬರ್ಸ್ ಇದ್ದಾರೆ ಅಂದರೆ ಸೆಟ್ ಎ ಅಲ್ಲಿರುವಂಥ ಮೆಂಬರ್ಸ್ಗಳು ಎಷ್ಟು, 12 ಮೆಂಬರ್ಸ್, ಕರೆಕ್ಟ್ ಅಲ್ವಾ? ದ ಸೆಟ್ ಎ n of a is equals to 12 and in this the a cross a ಪ್ರಾಡಕ್ಟ್ ಅಂದರೆ ಸೆಟ್ ಎ ಜೊತೆಗೇನೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತಾ ಇದೀವಿ ಅಂದರೆ ಸೆಟ್ ಇಟ್ ಸೆಲ್ಫ್ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತಾ ಹೋಗ್ಬೋದು. ಸೆಟ್ ಇಟ್ ಸೆಲ್ಫ್ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ಕೊಂಡಾಗ ಪರ್ಸನ್ ಟು ಪರ್ಸನ್ ನಾವೇನು ಮಾಡ್ತಾ ಹೋಗ್ತೀವಿ, ಇನ್ ದ ಫಸ್ಟ್ ಎಲಿಮೆಂಟ್ ನಾವು ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟು ಸೆಟ್ ಎ ಇಂದನೇ ತೊಗೊಳ್ತೀವಿ ಅಂದರೆ ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟ್ ಕೂಡ ಸೆಟ್ ಎ ಇಂದನೇ ತೊಗೊಳ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3 ಎಲಿಮೆಂಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಕ್ರಾಸ್ ಎ ಅಂತ ಹೇಳಿದ್ವಿ ಅಂದರೆ ನಾವೇನು ಮಾಡ್ತಾ ಹೋಗ್ತೀವಿ, ಎ ಕ್ರಾಸ್ ಎ is in the form of a comma b such that a belongs to the set A and B also belongs to the set A.
ತಗೊಳ್ತಾ ಹೋಗ್ತಿದ್ವಿ. ಸೊ ಎ ಕ್ರಾಸ್ ಎ ನಾವು ಬರ್ಕೊಂಡಾಗ 1 2 3 ಕ್ರಾಸ್ 1 2 3 ತಗೊಳ್ತಾ ಇದ್ದಾಗ 1 to 1 ಆರ್ಡರ್ಡ್ ಪೇರ್ ಸಿಗ್ತಾ ಹೋಗುತ್ತೆ, 1 to 2 ಆರ್ಡರ್ಡ್ ಪೇರ್, ಹಾಗೆ 1 to 2 3, ಹಾಗೆ 2 to 1 2 to 2, ಹಾಗೆ 2 to 3 in the same way 3 to 1 3 to 2 and 3 to 3. ಇಷ್ಟು ಆರ್ಡರ್ಡ್ ಪೇರ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ, ಎ ಕ್ರಾಸ್ ಎ ಬಿ ಸಿಗ್ತಾ ಇದೆ. ಇನ್ ದ ಸೇಮ್ ವೇ ಐ ಆಮ್ ಡಿಸ್ಕ್ರೈಬಿಂಗ್ ಅಬೌಟ್ in the set of all students in our classroom, we have to product that elements. So we get 12 into 12, we get 144 ordered pairs, 144 ordered pairs. ಹೌದಲ್ವಾ? 144 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಆರ್ಡರ್ಡ್ ಪೇರ್ಸ್ಗಳನ್ನೆಲ್ಲ ಎಲ್ಲಿ ಬರ್ತಾ ಇದ್ರಾ? ಎ ಕ್ರಾಸ್ ಎ ಲಿ ಬರೀತಾ ಇದ್ರಿ, ಹೌದಲ್ವಾ? ಹಾಗೇನೆ ಇವಾಗ ಒಂದು ರಿಲೇಶನ್ಶಿಪ್ನ ಹೇಳ್ಬಿಡ್ತೀನಿ. Here the first element of the ordered pair is a best friend of u. If the first friend of A is a best friend of B ಅಂತ ರಿಲೇಶನ್ಶಿಪ್ ನ ಬರೆದ್ರೆ ಅಂತ ಅಂದ್ರೆ ನಮ್ಮ ತರಗತಿಯಲ್ಲಿರುವಂತಹ 12 ಮೆಂಬರ್ಸ್ಗಳಲ್ಲಿ ಕೆಲವೊಂದಿಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ಗಳಂತ ಇರ್ತಾರೆ. ಅಂದರೆ ಫಾರ್ ಪರ್ಸನ್ ವಿ ಗೆಟ್ 3 or more ಬೆಸ್ಟ್ ಫ್ರೆಂಡ್ಸ್ ಫಾರ್ ದ ಪಾರ್ಟ್, ಹೌದಲ್ವಾ? ಅಂದರೆ ಒಬ್ಬ ಪರ್ಸನಿಗೆ ನಮಗೆ ಇಲ್ಲಿ ಇಷ್ಟ ಆಗುವಂಥ, ನಮ್ಮ ಕ್ಯಾರೆಕ್ಟರ್ಸ್ಗೆ ಇಷ್ಟ ಆಗುವಂಥ ಫ್ರೆಂಡ್ಸ್ಗಳನ್ನು ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಕರಿತಾ ಇದ್ವಿ, ಹೌದಲ್ವಾ? ಆ ಬೆಸ್ಟ್ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿಗಳು ಸಿಗ್ತಾ ಹೋಗ್ತಾರೆ. ಹಾಗಾದರೆ ಎ ಟು ಬಿ ಆಗಿರ್ಬೋದು, ಎ ಟು ಸಿ ಆಗಿರ್ಬೋದು, ಎ ಟು ಡಿ ಆಗಿರ್ಬೋದು, ಹೌದಲ್ವಾ? ಹೀಗೆ ಮ್ಯಾಪಿಂಗ್ ಮಾಡ್ಕೊತ ಹೋದಾಗ ಆರ್ಡರ್ಡ್ ಪೇರ್ಸ್ಗಳು ನಮಗೆ ಸಿಗ್ತಾ ಹೋದಾಗ ಒಂದಿಷ್ಟು ಎಲಿಮೆಂಟ್ಸ್ಗಳು ಎ ಕ್ರಾಸ್ ಎಲ್ಲಿರುವಂಥ ಅಷ್ಟು ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ನಮಗೆ ಆರ್ ಅನ್ನೋ ಸೆಟ್ಟಲ್ಲಿ ಸಿಗ್ತಾ ಹೋಗ್ತಾರೆ, ಹೌದಲ್ವಾ? ಹಾಗಾದರೆ ನಮ್ಮ ಡಿಸ್ಕ್ರಿಪ್ಷನ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ, ದ ಸೆಟ್ ಎಲ್ಲಿ ನಮಗೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂದರೆ ನಮಗೆ 12 ಮೆಂಬರ್ಸ್ ಇದ್ದಾರೆ. ಆ 12 ಮೆಂಬರ್ಸ್ನ ನಾವು ಆರ್ಡರ್ಡ್ ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೆಟ್ ಎ ಟು ಸೆಟ್ ಎಗೆ ನಾವು ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ 144 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಅಂದರೆ ಫಾರ್ ದ ಪರ್ಸನ್, ಫಸ್ಟ್ ಪರ್ಸನ್ ಟು ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್ ಟು ಸೆಕೆಂಡ್ ಪರ್ಸನ್, ಫಸ್ಟ್ ಪರ್ಸನ್ ಟು ಥರ್ಡ್ ಪರ್ಸನ್, 1 to 3, 1 to 4, 1 to 5, 1 to 6 ಅಪ್ ಟು ಎಲ್ಲಿವರೆಗೂ ಹೋಗ್ಬೋದು 1 to 12. ಹಾಗೆಯೇ 2 to 1, 2 to 2, 2 to 3, 2 to 4, 2 to 5, 2 to 6, 2 to 7 ಅಪ್ ಟು 2 to 12. ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋದಾಗ 12 to 1, 12 to 2, 12 to 3, 12 to 4, ಸೊ ಆನ್ ಅಪ್ ಟು 12 to 12 ವರೆಗೂ ನಮಗೆ ಆರ್ಡರ್ಡ್ ಪೇರ್ಸ್ಗಳು ಎ ಕ್ರಾಸ್ ಎ ಲಿ ಸಿಗ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಹಾಗೆಯೇ ಈಗ ಒಂದು ಕಂಡೀಷನ್ಸ್ ಹೇಳಿದೆ, ರಿಲೇಶನ್ಶಿಪ್ ಹೇಳ್ತಾ ಇದ್ದೀನಿ ಬಿಟ್ವೀನ್ ದ 2 persons of your classroom. Between the 2 persons of your classroom, we have to rise the relations like A is a friend of B, A is a best friend of B. ಯಾಕೆಂದರೆ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ನಮಗೆ ಫ್ರೆಂಡ್ ಅನ್ನೋರು ತುಂಬ ಜನ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಅನ್ನೋರು ತುಂಬ ಜನ ಇರ್ತಾರೆ. ಹಾಗಾಗಿ ನಾನಿಲ್ಲಿ ಕನ್ಕ್ಲೂಡ್ ಮಾಡ್ತಾ ಇರೋದು A is a best friend of B. A is a best friend of B ಅಂತ ಅಂದಾಗ the person A has a best friend with the 3 members, that is B, C, D. ಹಾಗಾದರೆ A to B, A to C, A to D are 1 to 2, 1 to 3, 1 to 4 are the best friends group of your classroom ಅಂತ ಹೇಳ್ಬೋದಾ? ಹಾಗೆಯೇ 1 to 2, 4 ವರೆಗೂ ಇರೋರು ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಬೇಕಾದರೆ ನಾವು 5 to 7 ವರೆಗೂ ಇರೋರು ಬೇಕಾದ್ರೆ ತೊಗೊಳ್ತಾ ಹೋಗ್ಬೋದು. ಅದು ನೀವು ಡಿಪೆಂಡ್ಸ್ ಆನ್ ಯುವರ್ ಕ್ಯಾರೆಕ್ಟರ್ಸ್ ಆಫ್ ಯುವರ್ ಕ್ಲಾಸ್ ರೂಮ್ಸ್ ಆಗ್ತಾ ಹೋಗುತ್ತೆ. ಸೊ ಈಗ ರಿಲೇಶನ್ಶಿಪ್ ಹೇಳ್ತಾ ಇದ್ದೀವಿ ಅಂದಾಗ ಈ ಸೆಟ್ ರಿಲೇಷನ್ಸ್ ಹೇಳಿರೋಂಥ ಅಷ್ಟು ಎಲಿಮೆಂಟ್ಸ್ಗಳ ಆರ್ಡರ್ಡ್ ಪೇರ್ಸ್ಗಳು ಎಲ್ಲಿದ್ದಾವೆ? ಎ ಕ್ರಾಸ್ ಎಲ್ಲೂ ಇದೆ. ಸೊ ಹಾಗಾದರೆ ಎವ್ರಿ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್ ಈಸ್ ಆನ್ ಎಲಿಮೆಂಟ್ ಆಫ್ ದ ಸೆಟ್ ಎ ಕ್ರಾಸ್ ಎ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಆರ್ ಅನ್ನೋ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಆರ್ಡರ್ಡ್ ಪೇರ್ಸ್ಗಳು ಸೆಟ್ ಎ ಕ್ರಾಸ್ ಎಲ್ಲಿದ್ದಾವೆ ಅಂತ ಅಂದರೆ ನಾವೇನಂತ ಬರೀತಾ ಹೋಗ್ಬೋದು, ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ, ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ.
ಹಾಗಾದ್ರೆ ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂದ್ರೆ ವಿ ಗಿವ್ ಎನ್ ರಿಲೇಶನ್ಶಿಪ್. ಕರೆಕ್ಟಾ? ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪರ್ಸನ್ ಟು ಪರ್ಸನ್ ಒಂದು ರಿಲೇಶನ್ಶಿಪ್ನ ಮೆನ್ಷನ್ ಮಾಡ್ತಾ ಇದ್ವಿ. ಕರೆಕ್ಟಾ? ಹಾಗಾದ್ರೆ ಪರ್ಸನ್ ಟು ಪರ್ಸನ್ ನಾವು ರಿಲೇಶನ್ಶಿಪ್ನ ಮೆನ್ಷನ್ ಮಾಡ್ತಿದ್ದೀವಿ ಅಂದ್ರೆ ದಟ್ ಆರ್ ಸೆಟ್ ಈಸ್ ಎನ್ ರಿಲೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಜಸ್ಟ್ ರಿಲೇಷನ್ಸ್ ಅಂದ್ರೆ ಡೆಫಿನೇಷನ್ಸ್ ಅಷ್ಟೇ. A relation is a special type of Cartesian product, okay, and also set. It is a subset of the Cartesian product of A cross B ಅಂತ ಹೇಳ್ಬೋದು. ಹಾಗಾದ್ರೆ ಡೆಫಿನೇಷನ್ಸ್ ನ ಬರೀತಾ ಹೋಗ್ತೀನಿ, ಅದನ್ನು ನೀವು ಬರ್ಕೊಳ್ತಾ ಹೋಗಿ. ಎಸ್, ಹಾಗಾದ್ರೆ ರಿಲೇಷನ್ಸ್ ಅಂದ್ರೆ ಏನು ಅಂತ ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಡೆಫಿನೇಷನ್ಸ್ ಆಫ್ ದ ರಿಲೇಷನ್ಸ್ ನೋಡೋದಾದ್ರೆ, ಎ ರಿಲೇಷನ್ ಆರ್ ಫ್ರಮ್ ಎ ನಾನ್ ಎಂಟಿ ಸೆಟ್ ಎ ಟು ಎ ನಾನ್ ಎಂಟಿ ಸೆಟ್ ಬಿ. ರಿಲೇಷನ್ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಫ್ರಮ್ ಎ ನಾನ್ ಎಂಟಿ ಸೆಟ್ ಎ ಟು ನಾನ್ ಎಂಟಿ ಸೆಟ್ ಬಿ. ಅಂದ್ರೆ ಸೆಟ್ ಎ ಅಲ್ಲಿ ನಮಗೆ ಎಂಟಿ ಇರಬಾರ್ದು ಅಂಡ್ ಸೆಟ್ ಬಿ ಅಲ್ಲಿ ನಮಗೆ ಎಂಟಿ ಸೆಟ್ ಆಗಿರಬಾರ್ದು. is a subset of the Cartesian product of A cross B. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನಾನ್ ಎಂಟಿ ಸೆಟ್ ಎ ಟು ನಾನ್ ಎಂಟಿ ಸೆಟ್ ಬಿ ಗೆ ರಿಲೇಷನ್ಸ್ ಡಿಸ್ಕ್ರೈಬ್ ಆಗ್ತಾ ಇದೆ. ಆ ಡಿಸ್ಕ್ರೈಬ್ ಆಗಿರುವಂತಹ ರಿಲೇಷನ್ಸ್ ಬಂದಿರುವಂತಹ ಎಲಿಮೆಂಟ್ಸ್ಗಳು is a subset of the R ಅನ್ನೋ ಎಲಿಮೆಂಟ್ subset of the Cartesian product of A cross B, whether it is R is a subset of A cross B or R equals to A cross B ನೋ ಆಗಿರಬಹುದು. ಗೊತ್ತಾಯ್ತಾ ಹೇಳಿದ್ದು? ಸೊ R ಅನ್ನೋ ಸೆಟ್ ಅಲ್ಲಿ ಬರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಎಲ್ಲಿರಬೇಕು, A cross B ಅಲ್ಲಿ ಇತ್ತು ಅಂದ್ರೆ we call that set R is an relation set ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಸೆಕೆಂಡ್ ಒಂದು ನೋಟ್ ಪಾಯಿಂಟ್ ತಗೊಳ್ಳಿ. Subset is derived by describing a relationship between the first element and the second element of the ordered pairs. Yes, okay, ನಮಗೆ A cross B ಬರ್ದಿರ್ತೀವಿ. ಆ A cross B ಅಲ್ಲಿರುವಂತಹ ಮೊದಲನೇ ಎಲಿಮೆಂಟು ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ಜೊತೆಗೆ ರಿಲೇಶನ್ಶಿಪ್ ನ ಹೊಂದಿರ್ತವೆ. ಗೊತ್ತಾಯ್ತಾ? ಅದಾದ್ಮೇಲೆ ಬರ್ಕೊಂಡಿರೋಂಥ ಸಬ್ಸೆಟ್ಸ್ಗಳು ಯಾವ್ಯಾವ ಆರ್ಡರ್ಡ್ ಪೇರ್ಸ್ಗಳು ರಿಲೇಟಿವ್ ಆಗ್ತಾ ಹೋಗುತ್ತೆ, ಕೊಟ್ಟಿರುವಂಥ ರಿಲೇಷನ್ಸ್ನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗ್ತವೆ. ಆ ಸ್ಯಾಟಿಸ್ಫೈಡ್ ಮಾಡಿರುವಂಥ ಆರ್ಡರ್ಡ್ ಪೇರ್ಸ್ಗಳನ್ನೆಲ್ಲ ಸೆಟ್ ಆರ್ ಅಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಆ ಸೆಟ್ ಆರ್ ಈಸ್ ಎ ಸಬ್ಸೆಟ್ ಆಫ್ ದ ಸೆಟ್ ಎ ಕ್ರಾಸ್ ಬಿ ಆಗಿರುತ್ತೆ. ಆರ್ ಅನ್ನೋದೇನಾಗಿರುತ್ತೆ, ಎ ಕ್ರಾಸ್ ಬಿ ಯ ಸಬ್ಸೆಟ್ ಆಗಿರುತ್ತೆ. ಸೊ ಬಂದಿರುವಂಥ ಸಬ್ಸೆಟ್ ಅಲ್ಲಿ ಬಂದಿರುವಂಥ ಆರ್ಡರ್ಡ್ ಪೇರ್ನ ಫಸ್ಟ್ ಎಲಿಮೆಂಟ್ ಈಸ್ ರಿಲೇಟೆಡ್ ವಿತ್ ಎ ಸೆಕೆಂಡ್ ಎಲಿಮೆಂಟ್. ಅಂದ್ರೆ ಫಸ್ಟ್ ಎಲಿಮೆಂಟ್ ಇಂದ ನಮಗೆ ಸೆಕೆಂಡ್ ಎಲಿಮೆಂಟ್ ಜನರೇಟ್ ಆಗಿರ್ಬೋದು. ಗೊತ್ತಾಯ್ತಾ ಹೇಳ್ತಿರೋದು? ಹಾಗೇನೆ ಇನ್ ದ ಸೆಕೆಂಡ್ ನೋಟ್ ಡೌನ್ ಪಾಯಿಂಟ್ ಏನಂತಂದ್ರೆ, ದ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ಫಸ್ಟ್ ಎಲಿಮೆಂಟ್. ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಏನಾಗಿರುತ್ತೆ ನಮಗೆ ಇಲ್ಲಿ ಮೊದಲನೇ ಎಲಿಮೆಂಟಿನ ಇಮೇಜ್ ಆಗಿರುತ್ತೆ. ಅಂದ್ರೆ ಅದರ ರಿಫ್ಲೆಕ್ಟೆಡ್ ಪಾರ್ಟ್ ಅದರಲ್ಲಿ ಬಿದ್ದಿರುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ಫಸ್ಟ್ ಎಲಿಮೆಂಟ್ ಅಂತ ಹೇಳಬೇಕು ಅಂತಂದ್ರೆ ಫಾದರ್ಸ್ ರಿಲೇಷನ್ಸ್ ಇರುವಂತಹ ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಬರೀತಾ ಹೋಗ್ತೀವಿ. ಈಗ ಸೆಟ್ ಎ ಅಲ್ಲಿ ನಮಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದೆ. ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಮಗೆ ಸೆಟ್ ಎ has three fathers. Set A has three fathers: Raju, Monu and Sonu. Okay na? Set A ನಮಗೆ ಎಷ್ಟು ಜನ ಇದ್ದಾರೆ? ರಾಜು, ಮೋನು ಅಂಡ್ ಸೋನು ಅನ್ನೋರು ತ್ರೀ ಫಾದರ್ಸ್ ಇದ್ದಾರೆ. ಹಾಗೇನೆ ಸೆಟ್ ಬಿ ಅಲ್ಲಿ ನಮಗೆ ಏನಾಗ್ತಾ ಇದ್ದಾರೆ ಅಂದ್ರೆ ಇವರ ಸನ್ಸ್ಗಳು ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ ರಾಜು ಅನ್ನೋ ರಾಜುಗೆ 2 pairs ಚಿಲ್ಡ್ರನ್ ಸಿಕ್ತು ಅಂದ್ರೆ ಮೋನುಗೆ ಅಗೈನ್ 2 ಮೆಂಬರ್ಸ್ ಚಿಲ್ಡ್ರನ್ಸ್ ಇದ್ದಾರೆ. ಹಾಗೆ ಸೋನುಗೆ ಸೆಟ್ ಎ is a family members ಅಂತ ತಗೋಣ. ಸೆಟ್ ಎ is a family members ಅಂತ ತಗೊಂಡಾಗ ಸೆಟ್ ಬಿ ಅಲ್ಲಿ ನಂಬರ್ ಆಫ್ ಸೆಟ್ ಆಫ್ ಚಿಲ್ಡ್ರನ್ಸ್ ಇನ್
ಫ್ಯಾಮಿಲಿ, ಸೆಟ್ ಆಫ್ ಚಿಲ್ಡ್ರನ್ಸ್ ಇನ್ ಅ ಫ್ಯಾಮಿಲಿ. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ ಸೆಟ್ ಎ ಅಲ್ಲಿ 3 ಮೆಂಬರ್ಸ್ ಫ್ಯಾಮಿಲಿ ಇದೆ, 3 ಮೆಂಬರ್ಸ್ ಇದ್ದಾರೆ. ಹಾಗೆ ಸೆಟ್ ಬಿ ಅಲ್ಲಿ ನಮಗೆ ಸೆಟ್ ಆಫ್ ಚಿಲ್ಡ್ರನ್ಸ್ ಇನ್ ಹಿಸ್ ಫ್ಯಾಮಿಲಿ, ಈ ಫ್ಯಾಮಿಲಿ ಬರುವಂತಹ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಸೆಟ್ ಆಫ್ ಆಲ್ ಚಿಲ್ಡ್ರನ್ಸ್ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಈಗ ಎ ಕ್ರಾಸ್ ಬಿ ಬರೆದಾಗ ನಮಗೆ ಏನಾಗ್ತಾ ಹೋಗುತ್ತೆ, ರಾಜು ಟು ರಾಜು R1, ರಾಜು ಟು R1 ಅಂಡ್ ರಾಜು ಟು R2 ಸಿಗ್ತಾ ಹೋಗ್ತಾರೆ. ಹಾಗೇನೆ ಮೋನು ಟು R1 ಅಂಡ್ ಮೋನು ಟು R2 ಕೂಡ ಸಿಗ್ತಾ ಹೋಗ್ತವೆ. ಹಾಗೇನೆ ಸೋನು ಟು R1 ಅಂಡ್ ಸೋನು ಟು R2 ಸಿಗ್ತಾ ಹೋಗ್ಬೋದು. ಇನ್ ದ ಸೇಮ್ ವೇ R2 M1 and R2 M2. ಹಾಗೇನೆ it's okay, Raju, Monu and Sonu, these are the family members. Okay na? Family members. Okay. Set B ಏನಂತ ಇದ್ದಾರೆ, ಸೆಟ್ ಬಿ ಅಲ್ಲಿ ನಮಗೆ ಸೆಟ್ ಆಫ್ ಆಲ್ ಚಿಲ್ಡ್ರನ್ಸ್ ಸಿಗ್ತಾ ಇದೆ, ಸೆಟ್ ಆಫ್ ಆಲ್ ಚಿಲ್ಡ್ರನ್ಸ್. ಹಾಗಾದ್ರೆ ಈ ಫ್ಯಾಮಿಲಿ ಇರುವಂತ ಚಿಲ್ಡ್ರನ್ಸ್ ಎಷ್ಟು ಜನ? 6 ಮೆಂಬರ್ಸ್. ಹಾಗಾದ್ರೆ ರಾಜುಗೆ ಇಬ್ರು ಸನ್ R1 ಆಗಿರ್ಬೋದು, R2 ಆಗಿರ್ಬೋದು. ಹಾಗಾದ್ರೆ ಇಲ್ಲಿನ ಆರ್ಡರ್ ಪೇರ್ ನಮಗೆ R1 ಬರ್ತಾ ಹೋಗುತ್ತೆ, ಕರೆಕ್ಟಾ? R2 ಬರ್ತಾ ಹೋಗ್ಬೋದು. ಹಾಗೆ ಮ್ಯಾಪಿಂಗ್ R2 M1 ಮಾಡ್ಬೋದು, R2 M2 ಮಾಡ್ಬೋದು, R2 S1 ಮಾಡ್ಬೋದು, ಹಾಗೆ R2 S2 ಕೂಡ ಮಾಡ್ಬೋದು. ಹೌದಲ್ವಾ? ಹಾಗಾದ್ರೆ ರಾಜು ಇಂದ ಬಿಗಿನಿಂಗ್ ಆಗಿರುವಂತ ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ. ಎಷ್ಟು? 6 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ, ಕರೆಕ್ಟಾ? R2 R1, R2 R2, R2 M1 and R2 M2 and R2 M2. 1 2 3 okay. R2 S1 and R2 S2 ಅನ್ನೋ 6 ಆರ್ಡರ್ಡ್ ಪೇರ್ಸ್ಗಳು ಬಿಗಿನಿಂಗ್ ಆಗಿರೋದು ಯಾರಿಂದ? R ಇಂದ. ಓಕೆನಾ? ಹಾಗೇನೆ ಮೋನು 1 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದಾಗ ಏನಾಗ್ತಾ ಹೋಗುತ್ತೆ, ಅಗೇನ್ ನಮಗೆ 6 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ. ಹೌದಾ? ಹಾಗಾದ್ರೆ ಅಗೇನ್ 6 ಆರ್ಡರ್ಡ್ ಪೇರ್ಸ್ಗಳು ಯಾವ್ಯಾವುದು ಅಂತಂದ್ರೆ, 6 ಆರ್ಡರ್ಡ್ ಪೇರ್ಸ್ಗಳು ಯಾವ್ಯಾವುದು ಅಂದ್ರೆ ಮೋನು ಟು R1, ಮೋನು ಟು R2 ಆರ್ಡರ್ಡ್ ಪೇರ್ ಆಗ್ಬೋದು, ಮೋನು ಟು M1 ಕೂಡ ಪೇರ್ ಆಗ್ಬೋದು, ಮೋನು ಟು ಸೋನು M2 ಆರ್ಡರ್ಡ್ ಪೇರ್ ಆಗ್ಬೋದು, ಮೋನು ಟು S1 ಆರ್ಡರ್ಡ್ ಪೇರ್ ಆಗ್ಬೋದು, ಮೋನು ಟು S2 ಕೂಡ ಆರ್ಡರ್ಡ್ ಪೇರ್ ಆಗ್ಬೋದು. ಅಗೇನ್ ನಮಗೆ ಎಷ್ಟು ಸಿಗ್ತಾ ಹೋಗುತ್ತೆ? ಅಗೇನ್ 6 ಸಿಗ್ತಾ ಹೋಗುತ್ತೆ. ಹೌದಲ್ವಾ? ಮೋನು ಟು R1 ಟು ಮೋನು ಟು S2 ವರೆಗೂ ನಮಗೆ 6 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ? ಹಾಗೇನೆ ಸೋನಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಅಗೇನ್ ನಮಗೆ 6 ಆರ್ಡರ್ಡ್ ಪೇರ್ಸ್ಗಳು ಸಿಗ್ತಾ ಹೋಗುತ್ತೆ, ಕರೆಕ್ಟಾ? ಆ 6 ಆರ್ಡರ್ಡ್ ಪೇರ್ಸ್ಗಳು ಎಲ್ಲಿಂದ ಸ್ಟಾರ್ಟ್ ಆಯ್ತು? S2 R1 ಟು S2 R2 ವರೆಗೂ ನಮಗೆ ಅಗೇನ್ 6 ಆರ್ಡರ್ಡ್ ಪೇರ್ಸ್ಗಳು ಸಿಕ್ತು. ಟೋಟಲ್ 6 + 6 + 6. ಹಾಗಾದ್ರೆ A ಕ್ರಾಸ್ B ಮಾಡಿಕೊಂಡಾಗ set A is a set of all family members and set B is a set of all children in this family. So ಈಗ ನಾವು ರಿಲೇಶನ್ಶಿಪ್ ಹೇಳ್ತಾ ಇದ್ವಿ. ಒಂದು ರಿಲೇಶನ್ಶಿಪ್ ಏನು ಡಿಸ್ಕ್ರೈಬ್ ಮಾಡ್ತಿದೆ ಅಂದರೆ, ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟು ಡಿಸ್ಕ್ರೈಬ್ ಆಗ್ತಾ ಇದೆ. ಯಾವುದಕ್ಕೆ? ಇಮೇಜ್ ಪಾರ್ಟ್ ಬೀಳುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ. ಹೌದಲ್ವಾ? ಹಾಗಾದ್ರೆ ರಾಜು ಹ್ಯಾಸ್ 2 ಚಿಲ್ಡ್ರನ್ಸ್, ದೇ ಆರ್ R1 and R2 ಅಂತ ತಗೊಂಡ್ರೆ R ಡಿಸ್ಕ್ರೈಬ್ ಆಗ್ತಾ ಇದೆ. R is equals to A, B such that A is the father of
ಬಿ ಅಂತ ಹೇಳಬೇಕು ಅಂದ್ರೆ, ಅಥವಾ ಆರ್ ಕಮ R1 such that R is the father of R1 Ri ಅಂತ ತಗೊಂಡ್ರೆ ನಮಗೆ ಏನಾಗ್ತಾ ಹೋಗುತ್ತೆ R ಕಮ Ri such that R is the father of Ri. I means I discards here 1 and 2. I discards here 1 and 2. ಹಾಗಾದ್ರೆ ರಿಲೇಶನ್ಶಿಪ್ ಹೇಳ್ತಾ ಹೋಗ್ತೀವಿ. R is a father of Ri ಅಂದ್ರೆ ಅಲ್ಲಿ ಎಷ್ಟು Ri ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ R1 and R2 are only the son of the ರಾಜು. ಈ ಡಿಸ್ಕ್ರಿಪ್ಷನ್ ಮಾಡ್ಕೊಂಡಾಗ ನಮಗೆ A ಕ್ರಾಸ್ B ಅಲ್ಲಿ 18 ಆರ್ಡರ್ಡ್ ಪೇರ್ಸ್ ಇದೆ. ಹಾಗಾದ್ರೆ ಸೆಟ್ R ಅಲ್ಲಿ ನಮಗೆ ಬರ್ತಾ ಇರೋದು ಯಾರು R ಕಮ R1 and R ಕಮ R2 only. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈಗ ನಾವು ರಿಲೇಶನ್ಶಿಪ್ ನ ಮ್ಯಾಪಿಂಗ್ ಮಾಡಬೇಕಾದ್ರೆ ಯಾವ ತರ ಮ್ಯಾಪಿಂಗ್ ಮಾಡ್ತಾ ಹೋಗೋದಾದ್ರೆ ಓನ್ಲಿ ದ ಇಮೇಜ್ R ಮತ್ತೆ R1 ಗೆ R ಮತ್ತೆ R2 ಗೆ ಮಾತ್ರ ಮ್ಯಾಪಿಂಗ್ ಮಾಡ್ತಾ ಹೋಗ್ತೀವಿ. ಹೌದಾ? ಯಾಕೆ? ಬೈ ಯೂಸಿಂಗ್ ದಿಸ್ ಕಂಡೀಷನ್ಸ್. ಈ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದಾನೆ R is the father of Ri ಅಂತ ಕೊಟ್ಟಾಗ ನಮಗೆ ವೆನ್ ಡಯಾಗ್ರಾಮ್ ಯಾವ ತರ ಹೋಗ್ತಾ ಹೋಗುತ್ತೆ, ವಿಜುವಲ್ ರೆಪ್ರೆಸೆಂಟೇಷನ್ಸ್ ಯಾವ ತರ ಹೋಗುತ್ತೆ ಅಂದ್ರೆ ರಾಜು ಟು R1 ರಾಜು ಟು R2 ಮಾತ್ರ ಮ್ಯಾಪಿಂಗ್ ಮಾಡ್ತಾ ಹೋಗ್ತೀವಿ. ಇನ್ ದ ರಿಮೈನ್ಸ್ ಆರ್ ಲೆಫ್ಟ್ ಔಟ್ ದಟ್. ಓಕೆನಾ? ಸೊ ಇಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆಂದ್ರೆ ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್ ಇಸ್ ದ ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್ ಅಂತ ಹೇಳಿದ್ವಿ. ಹೌದಲ್ವಾ? ಅಂದ್ರೆ ಆ ರಾಜುನ ಇಮೇಜಸ್ ಯಾರ್ಯಾರು R1 and R2. those are sons or daughters of the Raju. ಹೌದಲ್ವಾ? ಅಲ್ಲಿರುವಂತ R1 ಮತ್ತೆ R2 ಏನಾಗ್ತಾ ಇದ್ರೆ ಸನ್ ಅಥವಾ ಡಾಟರ್ ಅಂತ ರಾಜು ಆಗ್ತಾ ಇದ್ದಾರೆ. ಹೌದಲ್ವಾ? ಹಾಗಾಗಿ ನಾನು ಅದನ್ನ ಏನಂತ ಹೇಳ್ತಾ ಹೋಗುದು, ಇಮೇಜ್ ಪಾರ್ಟ್, ರಾಜುನ ಇಮೇಜಸ್ಗಳು ಅವರಿಬ್ರು ಅಂತ ಹೇಳ್ತಾ ಹೋಗುದು. ಹೌದಲ್ವಾ? ಇನ್ ದ ಸೇಮ್ ವೇ ರಿಲೇಷನ್ಸ್ ಅಂದ್ರೆ ನಮಗೆ ಗೊತ್ತಾಯ್ತು ಏನಂತ. R is a non-empty set described from or derived from the non-empty set A to set B is a subset of the Cartesian product of A cross B. ಅಂದ್ರೆ A cross B ಆರ್ಡರ್ಡ್ ಪೇರ್ ಅಲ್ಲಿರುವಂತಹ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ನ ಸಬ್ಸೆಟ್ಸ್ ಗಳು ಯಾವ್ಯಾವ್ದು ಆಗ್ತಾ ಹೋಗುತ್ತೆ, R ಅನ್ನೋ ಸೆಟ್ ಅಲ್ಲಿ ಡಿಸ್ಕ್ರೈಬ್ ಆಗಿರುವಂತಹ ಪ್ರತಿಯೊಂದು ಆರ್ಡರ್ಡ್ ಪೇರ್ಸ್ ಗಳು ನಮಗೆ ಸಬ್ಸೆಟ್ಸ್ ಗಳು ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಕಂಡೀಷನ್ಸು? ಸೊ ಇನ್ ದ ಸೇಮ್ ಪಾರ್ಟ್ ನಾವು ರಿಲೇಷನ್ಸ್ ಮೇಲಿರುವಂತಹ ಪ್ರಾಬ್ಲಮ್ಸ್ಗಳು ಹಾಗೆ ಅದ್ರ ಮೇಲೆ ಆರ್ಡರ್ಡ್ ಪೇರ್ಸ್ಗಳು ಯಾವ ಥರ ಡಿಸ್ಕ್ರೈಬ್ ಆಗುತ್ತೆ ಅನ್ನೋದ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಹೋಗೋಣ. ಎಸ್ ಪ್ರಾಬ್ಲಮ್ಸ್ ನೋಡೋಕ್ಕಿಂತ ಮುಂಚೆ ಡೊಮೈನ್ ಆಫ್ ರಿಲೇಷನ್ಸ್ ಆ್ಯಂಡ್ ರೇಂಜ್ ಆಫ್ ರಿಲೇಷನ್ಸ್ ಅಂತ ಒಂದು ಡೆಫಿನೇಷನ್ಸ್ಗಳಿದೆ, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಸೊ ದ ಡೊಮೈನ್ ಆಫ್ ದ ರಿಲೇಷನ್ಸ್ ಹೇಳಬೇಕು ಅಂತಂದ್ರೆ ಹಿಯರ್ ದ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ A, B ಫಾರ್ಮೆಟ್ ಅಲ್ಲಿ ಏನಾದ್ರು ಆರ್ಡರ್ಡ್ ಪೇರ್ಸ್ ಇದೆ ಅಂದ್ರೆ ಇದರಲ್ಲಿರುವಂತಹ R ಅನ್ನೋ ಸೆಟ್ ಅಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ಗಳು ಏನೇನಿದೆ ಅಂದ್ರೆ R ಅನ್ನೋ ಸೆಟ್ ಅಲ್ಲಿ ನಮಗೆ 5 ಆರ್ಡರ್ಡ್ ಪೇರ್ಸ್ ಗಳು ಇರಬಹುದು. ಆ 5 ಆರ್ಡರ್ಡ್ ಪೇರ್ಸ್ ನ ಮೊದಲನೇ ಎಲಿಮೆಂಟ್ ಗಳನ್ನ ಒಂದು ಸೆಟ್ ಮಾಡ್ತಾ ಇದೀವಿ ಅಂದ್ರೆ ವಿ ಕಾಲ್ ದಟ್ ಇಸ್ ಆರ್ ಡೊಮೈನ್ ಆಫ್ ರಿಲೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಸೆಟ್ ಆಫ್ ಆಲ್ first element of ordered pairs in a relation R is called domain of the relation R. In the same way, the range of the relation R anta ಏನು ಅಂದ್ರೆ the set of all second element ordered pairs ಅಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್ ಗಳನ್ನೆಲ್ಲ ಒಂದು ಫ್ಲವರ್ ಬ್ರೇಸಸ್ ಅಲ್ಲಿ ಅಂದ್ರೆ ಸೆಟ್ ಫಾರ್ಮೆಟ್ ಅಲ್ಲಿ ಏನಾದರೂ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ತೀವಿ ಅಂದ್ರೆ we call that set is an range of R ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಟಾಪಿಕ್ ಇದೆ, ಕೋಡೊಮೈನ್ ಆಫ್ ದ ರಿಲೇಷನ್ ಆರ್. ಕೋಡೊಮೈನ್ ಆಫ್ ದ ರಿಲೇಷನ್ಸ್ ಆರ್ ಅಂದ್ರೆ ಏನು ಅಂದ್ರೆ ಸೆಟ್ ಎ ಟು ನಾನ್ ಎಂಪ್ಟಿ ಸೆಟ್ ಬಿ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡ್ತಾ ಇದೀವಿ. ಸೆಟ್ ಎ ಅನ್ನೋದು ನಮಗೆ ಡೊಮೈನ್ ಎಲಿಮೆಂಟ್ಸ್ ಗಳಾಗಿತ್ತು ಅಂದ್ರೆ ಸೆಟ್ ಬಿ ನಮಗೆ ಏನಾಗಿರುತ್ತೆ ಅಂದ್ರೆ ಕೋಡೊಮೈನ್ ಆಫ್ ದ ರಿಲೇಷನ್ ಆರ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ ವಿ ಕಾಲ್ ದಟ್ ಸೆಟ್ ಈಸ್ ಆನ್ ಕೋಡೊಮೈನ್ ಆಫ್ ದ ರಿಲೇಷನ್ ಆರ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಡೊಮೈನ್ ಅಂದ್ರೆ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್
Range of the relations andre set of all second element of the ordered pair, and the codomain anta andre set of all the elements of the set B. Set of all elements of the set B, call that set is an codomain of the relation R ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಸೊ ಇದಿಷ್ಟು ನಿಮಗೆ ರಿಲೇಷನ್ಸ್ ನ ಎಕ್ಸ್ಪ್ಲನೇಷನ್ಸ್ ಆದ್ಮೇಲೆ ಅದ್ರ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳು ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ಗಳು ಮಾಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ರಿಲೇಷನ್ಶಿಪ್ ಹೇಗೆ ಜನರೇಟ್ ಆಗ್ತಾ ಹೋಗುತ್ತೆ, ನಂಬರ್ ಟು ನಂಬರ್ ಹೇಗೆ ರಿಲೇಷನ್ಶಿಪ್ನ ಬರಿತಾ ಹೋಗ್ತೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊತಾ ಹೋಗ್ತೀರಾ. ಗೊತ್ತಾಯ್ತಾ ಹೇಳಿದ್ದು? ಸೊ ಇನ್ ದ ಫಸ್ಟ್ ಎಕ್ಸಾಂಪಲ್, ಎಸ್ the next one, the first example, let set A is equals to 1 2 3 4 5 6. And the set A has 6 elements. Those are 1 2 3 4 5 6. And define a relations from, and define a relation R. R ಅನ್ನೋ ರಿಲೇಷನ್ ನ ಡಿಫೈನ್ ಮಾಡ್ತಾ ಇದೆ from the set A to the set A. set A to set A ನಾವು ಇಲ್ಲಿ ಏನು ಮಾಡ್ತಾ ಇದೀವಿ, ರಿಲೇಶನ್ಶಿಪ್ ನ ಬರಿತಾ ಇದೀವಿ. ಸೊ ಆ ರಿಲೇಶನ್ಶಿಪ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ R is equals to ordered pairs x comma y such that y is equals to x plus 1. ಅಂದ್ರೆ set A to set A ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಬರಿತಾ ಹೋಗಬೇಕು. ಸೊ set A to set A ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಬರಿಬೇಕು ಅಂತಂದ್ರೆ ನಮಗೆ 36 ಆರ್ಡರ್ಡ್ ಪೇರ್ಸ್ ಗಳು ಸಿಗ್ತಾ ಹೋಗುತ್ತೆ. ಹೌದಾ? ಯಾಕೆ? n of A has 6 elements, therefore n of A cross A is equals to m into n formula. So m into n formula ಅಂತಂದ್ರೆ ಈಗ set A ಇಂದ set B ಪ್ಲೇಸ್ ಅಲ್ಲಿ ನಮಗೆ ಏನು ಕೊಡ್ತಾ ಇದ್ದಾನೆ, ಅಗೈನ್ set A ನೇ ಕೊಡ್ತಿರೋದ್ರಿಂದ n of A cross A is equals to m cross m ಆಗ್ತಾ ಹೋಗುತ್ತೆ. ಸೊ m cross m ಅಂದ್ರೆ m into m ಅಂದ್ರೆ 6 into 6, that is 36 ಆರ್ಡರ್ಡ್ ಪೇರ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ 36 ಆರ್ಡರ್ಡ್ ಪೇರ್ಸ್ ಗಳನ್ನು ನಾವು ಇಲ್ಲಿ ಬರ್ಕೊಂಡು ಹೋಗೋದಾದ್ರೆ 1 to 1, 1 to 2, so on up to 1 to 6, 2 to 1, 2 to 2, so on up to 2 to 6, 3 to 1, 3 to 2, 3 to 3, so on up to 3 to 6, and 4 to 1, 4 to 5, 4 to 6, 4 to 1, 4 to 2, 4 to 3, 4 to 4, so on up to 4 to 6, and 5 to 1 to 5 to 6, and 6 to 1 to 66 ಆರ್ಡರ್ಡ್ ಪೇರ್ಸ್ ಗಳು ನಮಗೆ ಸೆಟ್ A ಕ್ರಾಸ್ A ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಡಿಫೈನ್ ಮಾಡ್ತಾ ಇದ್ದಾನೆ x, y ಆರ್ಡರ್ಡ್ ಪೇರ್ಸ್ ಗಳು ತಗೊಂಡಾಗ x, ಆರ್ಡರ್ಡ್ ಪೇರ್ಸ್ ಗಳು ತಗೊಂಡಾಗ y is an element of additions of x plus 1. ಅಂದ್ರೆ x y ಅನ್ನೋ ಎಲಿಮೆಂಟ್ ಎಲ್ಲಿಂದ ಜನರೇಟ್ ಆಗ್ತಾ ಇದೆ, x ಗೆ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಒಂದು ವ್ಯಾಲ್ಯೂ ಆಡೆಡ್ ಆಗ್ತಾ ಇದೆ ಪ್ಲಸ್ 1 ಜೊತೆಗೆ. ಸೊ ವಿ ಗೆಟ್ ಒನ್ ಮೋರ್ ನಂಬರ್, ದಟ್ ನಂಬರ್ ವಿಲ್ ಬಿ ಇನ್ ದ ಸೆಟ್ A ಆಗಿರಬೇಕು. ಓಕೆನಾ? ಯಾಕೆ? ಸೆಟ್ x, y ಆರ್ಡರ್ಡ್ ಪೇರ್, x, y ಆರ್ಡರ್ಡ್ ಪೇರ್ ನ x ಅನ್ನೋ ಎಲಿಮೆಂಟ್ ಎಲ್ಲಿಂದ ತಗೋಬೇಕು, ಸೆಟ್ A ಇಂದ ತಗೋಬೇಕು. ಹಾಗೆ y ನ ಆರ್ಡರ್ಡ್ ಪೇರ್ ನಮಗೆ ಎಲ್ಲಿಂದ ತಗೋಬೇಕು, ಸೆಟ್ A ಇಂದನೇ ಬರ್ತಾ ಹೋಗಬೇಕು. ಹಾಗಾದ್ರೆ ಇಲ್ಲಿ ನಾವು in the first example find out ಮಾಡಬೇಕಾದ್ರೆ y is equals to x plus 1 ಅನ್ನೋ ಕಂಡೀಷನ್ಸ್ ಗೆ if x equals to 1, if x equals to 1, then y is equals to value ಏನಾಗುತ್ತೆ, y is equals to 2 ಆಗ್ತಾ ಹೋಗುತ್ತೆ. ಹೌದಲ್ಲ? 1 plus 1 that is equals to 2, therefore y is equals to 2. if x equals to 2 ತಗೊಂಡಾಗ y is equals to 3, therefore x is equals to 3 ತಗೊಂಡ್ರೆ y is equals to 4, therefore x is equals to 4 ತಗೊಂಡ್ರೆ y is equals to 5. ಕರೆಕ್ಟ್ ಅಲ್ಲ? ಹಾಗೇನೆ x is equals to 5 ತಗೊಂಡ್ರೆ y is equals to 6. ಹಾಗೇನೆ ನೆಕ್ಸ್ಟ್ ಎಲಿಮೆಂಟ್ x is equals to 6 ಆರ್ಡರ್ಡ್ ಪೇರ್, ಎಲಿಮೆಂಟ್ x belongs to the set A ಆಗಿರಬೇಕಲ್ವಾ? 6 ತಗೊಂಡಾಗ y ವ್ಯಾಲ್ಯೂ ಏನು ಬರ್ತಾ ಇದೆ, 7 ಬರ್ತಾ ಇದೆ. ಬಟ್ 7 does not belongs to the set A. 7 ಅನ್ನೋದು ಏನಾಗ್ತಾ ಇದೆ, does not belongs to the set A ಆಗ್ತಾ ಇದೆ. therefore ಆರ್ಡರ್ಡ್ ಪೇರ್ ಯಾವುದು ಆಗ್ತಾ ಇದೆ ಸೆಟ್ ರಿಲೇಶನ್ಸ್ ಗೆ 1, 2 and 2, 3 and 3, 4 and 3, 5 and 4, 5 and 5, 6 are the only the ordered pairs will defines the set R. Will defines the set R. Therefore 1, 2, 2, 3 and 3, 4 and 4, 5 and 5, 6 are the only ordered pairs satisfies the conditions y is equals to x plus 1. ಹೌದಲ್ವಾ? ಹಾಗಾದ್ರೆ ನಾವು ರಿಲೇಷನ್ಸ್ R ನ ಡಿಫೈನ್ ಮಾಡಿದ್ವಿ.
ರಿಲೇಷನ್ಸ್ ಆರ್ ನ ಡಿಫೈನ್ ಮಾಡಿದ್ವಿ ಬೈ ಯೂಸಿಂಗ್ ದ ಕಂಡೀಷನ್ಸ್ y is equals to x plus 1. Now we have to first sub questions depict these relations using an arrow diagram. ಅಂದ್ರೆ ನಮಗಲ್ಲಿ ಆರೋ ಡಯಾಗ್ರಾಮ್ ಮುಖಾಂತರ ನೀವು ಈ ರಿಲೇಶನ್ಶಿಪ್ ನ ತೋರಿಸ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ in the set A has 6 elements. Those are 1 2 3 4 and 5 and 6. ಕರೆಕ್ಟ್ ಅಲ್ವಾ? ಹಾಗೇನೆ in the set A to set A ನೇ ನಾವು ಏನು ಮಾಡ್ತಾ ಹೋಗಬೇಕು, ರಿಲೇಶನ್ಸ್ ನ ಡಿಫೈನ್ ಮಾಡ್ತಾ ಹೋಗಬೇಕು. ಏನು ಡಿಫೈನ್ ಮಾಡಬೇಕು? ರಿಲೇಶನ್ಸ್ ನ ಡಿಫೈನ್ ಮಾಡಬೇಕು. ಹಾಗಾದ್ರೆ ಅಗೇನ್ ಸೆಟ್ A ಇರುವಂತ ಎಲಿಮೆಂಟ್ಸ್ ಗಳು 1 2 3 4 5 and 6. ಹೌದಲ್ವಾ? ಹಾಗಾದ್ರೆ ಫಸ್ಟ್ ಎಲಿಮೆಂಟ್ 1 ಕೊಟ್ಟಾಗ ನಮಗೆ ವ್ಯಾಲ್ಯೂ ಬಂದಿತ್ತು, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಬಂತು. ದೇರ್ಫೋರ್ 1 ನ ಇಮೇಜ್ ಯಾವುದು? 2. ಹಾಗೇನೆ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಬರ್ತಾ ಇದೆ. ದೇರ್ಫೋರ್ 2 ನ ಇಮೇಜ್ ಯಾವುದು? 3. ಹಾಗೆ ಸಾರಿ 3 ನ ಇಮೇಜ್ ಯಾವುದು? 3 ಯಾವ್ದಕ್ಕೆ ಇಮೇಜು? 2 ಗೆ ಇಮೇಜ್. 2 ಯಾವ್ದಕ್ಕೆ ಇಮೇಜು? 1 ಗೆ ಇಮೇಜ್. ಹಾಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಬರ್ತಾ ಇದೆ. ಹಾಗೆ 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 ಬರ್ತಾ ಹೋಗುತ್ತೆ. 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 ಬರುತ್ತೆ. 6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 7 ಬರ್ತಿತ್ತು. ಬಟ್ 7 ಡಸ್ ನಾಟ್ ಬಿಲಾಂಗ್ಸ್ ಇನ್ ದ ಸೆಟ್ A ಆಗಿರೋದ್ರಿಂದ 6, 7 ಅನ್ನೋ ಆರ್ಡರ್ಡ್ ಪೇರ್ ನ ಕಂಟಿನ್ಯೂ ಮಾಡ್ತಾ ಇಲ್ಲ. ಹಾಗಾದ್ರೆ ಈ ಇಷ್ಟು ಎಲಿಮೆಂಟ್ಸ್ 1, 2, 2, 3, 3, 4, 4, 5, 5, 6 is it a subset of A cross A? ಇಲ್ಲಿ ಡಿಪಿಕ್ಟ್ ಆಗಿರುವಂತ ಡಿಫೈನ್ಡ್ ಆಗಿರುವಂತ ರಿಲೇಶನ್ is it a subset of A cross A ಆಗುತ್ತಾ ಅನ್ನೋದನ್ನ ನಿಮಗೆ ಕ್ವೆಶ್ಚನ್ಸ್ ಕೇಳ್ತಾ ಇದೆ. ಹಾಗಾದ್ರೆ ಆಗೋದಾದ್ರೆ ಕಂಡೀಷನ್ಸ್ ನ ನೀವು ಅಸೈನ್ಮೆಂಟ್ ಅಲ್ಲಿ ಹೇಳಿ ತೋರಿಸಿ ಯಾಕೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿ. ಹಾಗೇನೆ ರೈಟ್ ಡೌನ್ ದ ಡೊಮೈನ್ ಅಂಡ್ ಕೋಡೊಮೈನ್ ಆಫ್ ದ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಆರ್ ಅನ್ನೋದನ್ನ ಡಿಫೈನ್ ಮಾಡ್ತಾ ಹೋಗಬೇಕು. ಇನ್ ದ ಫಸ್ಟ್ ಕ್ವೆಶ್ಚನ್ಸ್ ಗೆ ನಮಗೆ ಡಿಫೈನ್ ಮಾಡಿದ್ವಿ. ಇನ್ ಫಸ್ಟ್ ಕ್ವೆಶ್ಚನ್ಸ್ ಅಲ್ಲಿ ವೆನ್ ಡಯಾಗ್ರಾಮ್ ಮುಖಾಂತರ ಆರೋ ಡಯಾಗ್ರಾಮ್ ಮುಖಾಂತರ ಡಿಪಿಕ್ಟ್ ಮಾಡಕ್ಕೆ ಹೇಳಿದ್ರು, ರಿಲೇಶನ್ಶಿಪ್ ತೋರಿಸ್ತೀನಿ. ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲ್, ಸೆಕೆಂಡ್ ಕ್ವೆಶ್ಚನ್ಸ್ ಏನು ಕೇಳ್ತಾ ಇದ್ದಾನೆ, ರೈಟ್ ಡೌನ್ ದ ಡೊಮೈನ್ ಕೋಡೊಮೈನ್ ರೇಂಜ್ ಆಫ್ ಆರ್. ಡೊಮೈನ್ ಕೋಡೊಮೈನ್ ಅಂಡ್ ರೇಂಜ್ ಆಫ್ ಆರ್ ಅಂತ ಹೇಳೋದಾದ್ರೆ, ಡೊಮೈನ್ ಅಂದ್ರೆ ಏನಂತ ಹೇಳಿದ್ವಿ, set of all ordered pairs of the first element of the ordered pairs in the relation R. R ಅನ್ನೋ ರಿಲೇಷನ್ R ಅನ್ನೋ ಸೆಟ್ ಅಲ್ಲಿ ಇರುವಂತಹ ಆರ್ಡರ್ಡ್ ಪೇರ್ ಗಳ ಮೊದಲನೇ ಎಲಿಮೆಂಟ್ ಗಳನ್ನ ನಾವೇನಂತ ಕರಿತಾ ಇದ್ವಿ, ಡೊಮೈನ್ ಆಫ್ ದ ರಿಲೇಷನ್ಸ್ R ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ರಿಲೇಷನ್ R ಅಲ್ಲಿ ಬಂದಿರುವಂತಹ ಆರ್ಡರ್ಡ್ ಪೇರ್ಸ್ ಗಳು ಯಾವ್ದು? 1, 2, 2, 3, 3, 4, 4, 5 and 5, 6. ಹಾಗಾದ್ರೆ ಆರ್ಡರ್ಡ್ ಪೇರ್ ನ 1, 2 ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಯಾವುದು? 1. Therefore the domain of the relations are defined as represented as df. Therefore the set of all the first element of the ordered pairs should be in the set R ಆಗಬೇಕಾಗಿತ್ತು. So 1, 2, 3, 4, 5 are the first elements of the ordered pair in the relation R. Therefore 1, 2, 3, 4, 5 are the elements of the domain F ಆಗ್ತಾ ಹೋಗುತ್ತೆ. ಹಾಗೇನೆ ಕೋಡೊಮೈನ್ ಕೇಳ್ತಾ ಇದ್ದಾರೆ ಅಂತ ಅಂದಾಗ ನಾವು ಏನು ಮಾಡ್ತಾ ಹೋಗಬೇಕು? ಎಸ್, ಸಪೋಸ್ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ A to set B ಆಗಿತ್ತು ಅಂದ್ರೆ, ರಿಲೇಷನ್ಸ್ ಈಸ್ defined from the set A to set B ಆಗಿತ್ತು ಅಂದ್ರೆ, here the set of all elements of the set B is an codomain of the relation R ಅಂತ ಹೇಳ್ತಾ ಇದ್ವಿ, ಹೌದಲ್ಲ? In the same way you have to define set of R is defined from the set A to set A. So here the set of all elements of the set A is a codomain of the relations. So ಹಾಗಾದ್ರೆ 1, 2, 3, 4, 5 and 6 are the codomain of the relation R ಆಗ್ತಾ ಹೋಗುತ್ತೆ. ಹಾಗೆ range of the R ಕೇಳ್ತಾ ಇದ್ದಾರೆ, we represent that is an RF. range of F ಅನ್ನು ನಾವೇನ್ ಮಾಡ್ತಾ ಇದೀವಿ? R ಇಂದ represent ಮಾಡ್ತಾ ಹೋಗ್ತೀವಿ. Therefore the range of the R means the set of all second elements of the ordered pair. Set of all second elements of the ordered pair in the relation R is called the range of the relation R ಅಂತ ಹೇಳ್ತೀವಿ. ಹಾಗಾದ್ರೆ ordered pair ನ second element ಗಳು ಯಾವ್ಯಾವು? 2, 3, 4, 5, 6 are the ordered pairs, are the elements
the relation R. Therefore 2, 3, 4, 5, 6 are the ranges of the relation R. ಗೊತ್ತಾಯ್ತಾ ಮೊದಲನೇ ಕ್ವೆಶ್ಚನ್ಸ್. ಫಸ್ಟ್ ಏನ್ ಮಾಡ್ವಿ, ಲೆಟ್ ಅಸ್ ಸೆ A is equals to 1 2 3 4 5 6 ಕೊಟ್ಟಿದ್ದ. ಡಿಫೈನ್ ದ ರಿಲೇಷನ್ R. R ಅನ್ನೋ ರಿಲೇಷನ್ಸ್ ನ ಡಿಫೈನ್ ಮಾಡ್ತಾ ಇದ್ದಾನೆ. ಫ್ರಮ್ ದ ಸೆಟ್ A to the set A by R is equals to x comma y such that y is equals to x plus 1, y is equals to x plus 1. Then the first question is that depict this relations using depict the relations using an arrow diagram. ಅಂದ್ರೆ arrow diagram ಮುಖಾಂತರ ಈ ರಿಲೇಷನ್ಸ್ ನ ಡಿಫೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರೈಟ್ ಡೌನ್ ದ ಡೊಮೈನ್ ಅಂಡ್ ಕೋಡೊಮೈನ್ ಆಫ್ ದ ರೇಂಜ್ ಆಫ್ ದ ಆರ್ ಕೇಳ್ತಾ ಇದ್ದ. ಸೊ ಅಷ್ಟಕ್ಕೂ ನಾವು ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ, ಬರ್ಕೊಳ್ತಾ ಹೋಗಿ. ಓಕೆನಾ? ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. Yes, in the second example the figure shows a relation between P and Q. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಫಿಗರ್ ಏನ್ ಮಾಡ್ತಾ ಇದೆ, ರಿಲೇಶನ್ಶಿಪ್ ನ ಮೆನ್ಷನ್ ಮಾಡ್ತಾ ಇದೆ ಸೆಟ್ P ಇಂದ ಸೆಟ್ Q ಗೆ. ಓಕೆನಾ? ಹಾಗಾದ್ರೆ write these relations in set builder form and the roster form. ಇಲ್ಲಿ ಏನ್ ಮಾಡ್ತಾ ಹೋಗಬೇಕು, ರೋಸ್ಟರ್ ಫಾರ್ಮ್ ಅಲ್ಲೂ ಬರೀಬೇಕು ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಹೇಳ್ತಾ ಇದ್ದಾರೆ. ಸೊ ನಾವು ಕೊಟ್ಟಿರುವಂತ ರಿಲೇಷನ್ಸ್ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲೂ ಬರೀಬಹುದು, ಹಾಗೆ ರೋಸ್ಟರ್ ಫಾರ್ಮ್ ಅಲ್ಲೂ ಬರೀತಾ ಹೋಗ್ಬೋದು. ಯಾಕೆ ಅಂತಂದ್ರೆ ನಾವು ಆರ್ ಅನ್ನೋದನ್ನ ಏನಂತ ಹೇಳ್ತಾ ಇದೀವಿ, ಇದು ಸ್ಪೆಷಲ್ ಟೈಪ್ ಆಫ್ ಎ ಸೆಟ್. ಆರ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಎ ಸೆಟ್ ವಿಚ್ ಇಸ್ ಡಿರೈವ್ಡ್ ಫ್ರಮ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಅಂದ್ರೆ ಕೊಟ್ಟಿರುವಂತಹ ಕಾರ್ಟಿಷಿಯನ್ ಪ್ರಾಡಕ್ಟ್ ಬೇಸ್ ಮೇಲೆ ನಮಗೆ ಆರ್ ಅನ್ನೋ ಸೆಟ್, ಸ್ಪೆಷಲ್ ಟೈಪ್ ಸೆಟ್ ನಮಗೆ ಡಿರೈವ್ಡ್ ಆಗ್ತಾ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಸೆಟ್ ಬಿಲ್ಡರ್ ಫಾರ್ಮಿಗೆ ಬರಬೇಕು, ಹಾಗೇನೆ ರೋಸ್ಟರ್ ಫಾರ್ಮಿಗೆ ಬರೀತಾ ಹೋಗ್ಬೇಕು ಬೈ ಯೂಸಿಂಗ್ ದಿಸ್ ಫಿಗರ್. ಸೊ ಇಂದ ಫಿಗರ್ ನಾವು ನೋಡ್ತಾ ಹೋಗ್ತಾ ಇದೀವಿ. ಸೆಟ್ P has the 3 elements. Set P has the 3 elements. Those are set P is equals to 9, 4 and 25. 9, 4 and 25 are the elements of the set P, and the set Q has the elements, that is 11 elements ಇದೆ. ಯಾವ್ಯಾವುದು ಅಂತಂದ್ರೆ 5, 4, 3, 2, 1, 0, -1, -2, -3, -4, -5. ಅಂದ್ರೆ 0 +or -1 +or -2 +or -3 +or -4 +or -5 ವರೆಗೂ ನಮಗೆ ಎಲಿಮೆಂಟ್ಸ್ ಗಳಿದಾವೆ. ಸೊ ಇಲ್ಲಿ ಅವನು ಡಿಫೈನ್ ಮಾಡ್ತಾ ಇದ್ದಾನೆ, ಮ್ಯಾಪಿಂಗ್ ಕೊಡ್ತಾ ಇದ್ದಾನೆ. 9 has pre-image or 3 is an image of 9 ಆಗ್ತಾ ಇದೆ. ಅಂದ್ರೆ ಯಾವ ಎಲಿಮೆಂಟ್ ಗೆ ನಾವು ಆರೋ ಮಾರ್ಕ್ ಆಗ್ತಾ ಇದೀವಿ ಆ ಎಲಿಮೆಂಟ್ ಏನಾಗಿರುತ್ತೆ, that is the image of the 9. ಓಕೆನಾ? ಹಾಗಾದ್ರೆ 3 is an image of the 9 and -3 is an image of the 9. ಹೌದಲ್ವಾ? ಹಾಗೇನೆ 5 is an image of 25 and -5 is an image of 25, and the next one to -2 is also an image of 4 and 2 is an image of 4. ಹಾಗಾದ್ರೆ 2 - 2 ಇಮೇಜ್ ಆಗ್ತಾ ಇರೋದು ಯಾವುದು, ಯಾವ ಎಲಿಮೆಂಟ್ ನ ಇಮೇಜಸ್, 4 ಎಲಿಮೆಂಟ್ 4 ನಂಬರ್ ನ ಇಮೇಜಸ್. ಹಾಗೇನೆ 5 and -5 are the images of 25. ಕರೆಕ್ಟ್ ಅಲ್ವಾ? 5 ಮತ್ತೆ -5 ಏನಾಗ್ತಾ ಇದೆ, 25 ನ ಇಮೇಜಸ್ಗಳು. ಹಾಗೆ 3 ಮತ್ತೆ -3 ಗಳು +9 ಗೆ ಇಮೇಜಸ್ಗಳು. ಹಾಗಾದ್ರೆ 3 ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟು, 9. -3 ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟು, ಅಗೇನ್ 9. ಹಾಗೆ -5 ನ ವ್ಯಾಲ್ಯೂ ಎಷ್ಟು, ಸ್ಕ್ವೇರ್ 25. +5 ನ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, 25. ಹಾಗೇನೆ 2 ನ ಸ್ಕ್ವೇರ್ ವ್ಯಾಲ್ಯೂ ನಮಗೆ 4, -2 ಸ್ಕ್ವೇರ್ ನ ವ್ಯಾಲ್ಯೂ 4. ಹಾಗಾದ್ರೆ ರಿಲೇಷನ್ R ಅನ್ನೋದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಫೈಂಡ್ ಔಟ್ ಮಾಡೋದಾದ್ರೆ set R is defined from set of all ordered pairs x comma y such that x is the square of y. ಬರೀಬೋದ ಕಂಡೀಷನ್ಸ್. x is the square of y or ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಗೆ ಇನ್ನೊಂದು ತರ ಬರೀಬಹುದು, x comma y such that y square is equals to x or root x is equals to y.
ಇಷ್ಟು ಫಾರ್ಮ್ ಅಲ್ಲಿ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀತಾ ಹೋಗ್ಬೋದು. ಯಾಕೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಈಸ್ ವೈ ಅಂತಾನೂ ಬರೀಬಹುದು. ಇಲ್ಲಿ ಎಕ್ಸ್ ಈಸ್ ದ ಸ್ಕ್ವೇರ್ ಆಫ್ ವೈ ಅಂತ ಬರ್ಕೊಳ್ಳಬಹುದು. ಎಕ್ಸ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ವೈ ಅಂತ ಬರೆದ್ರೆ ಸ್ಕ್ವೇರ್ ರೂಟ್ ಆಫ್ 5 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 9 is +3 and -3 and square root of 4 is +2 and -2 and square root of 25 is +5 and -5 ಬರಿತಾ ಹೋಗ್ಬೋದಲ್ವಾ. ಹಾಗೇನೆ ಸೆಟ್ ಬಿಲ್ಡರ್ ಫಾರ್ಮ್ ಬರಿಬೇಕಾದ್ರೆ we have to define one single conditions and satisfies those elements. ಹೌದಲ್ವಾ, ಅಲ್ಲಿ ಬಂದಿರುವಂತಹ ಎಲಿಮೆಂಟ್ಸ್ಗಳು ಅಷ್ಟನ್ನು ನಮಗೆ ಕೊಟ್ಟಿರುವಂಥ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಾ ಹೋಗಬೇಕಾಗಿತ್ತು. ಸೊ ಇಲ್ಲಿ ಕೊಟ್ಟಿರುವಂಥ ಆರ್ಡರ್ಡ್ ಪೇರ್ಸ್, they satisfies the given conditions. Then we have to find out the value 9, 4, 25 and 5, -5, 4, 3 and -3 and 2 and -2 are satisfies the elements. These conditions ಹೌದಲ್ವಾ, ಈ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ ನಮಗೆ ಆಪ್ಷನ್ ಸಿಕ್ಕಿದೆ, ಗೊತ್ತಾಯ್ತು. ಹಾಗೇನೆ ಸೆಟ್ ಬಿಲ್ಡರ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಏನ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ರೋಸ್ಟರ್ ಫಾರ್ಮ್. The elements should be listed out, then we write that elements in the flower braces and separated by a commas. ಹೌದಲ್ವಾ, ಹಾಗಾದ್ರೆ separated by a commas ಅಂತ ಹೇಳಿದಾಗ 9 is mapping with a 3 and mapping with a -3 and 4 is mapping with a 2 and 4 is mapping with a -2 and 25 is mapping with a 5 and -5. Therefore, the roster form of a relation R is 9, 3, 9, -3, 4, 2 and 4, -2, 25, 5 and 25, -5 are the roster form of the elements. Now, we have to find out the domain. Now, we have to find out the domain. What are those domain segments? Yes. ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ಗಳು ನಮಗೆ ಏನಾಗ್ತಾ ಹೋಗುತ್ತೆ, ಡೊಮೈನ್ ಆಗ್ತಾ ಎಲಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪ್ರತಿ ಆರ್ಡರ್ಡ್ ಪೇರ್ಸ್ ನ ಚೆಕ್ ಮಾಡ್ಕೊಂಡು ಬನ್ನಿ, ಅಲ್ಲಿರುವಂತಹ ಮೊದಲನೇ ಎಲಿಮೆಂಟ್ಗಳನ್ನ ಡೊಮೈನ್ ಆಫ್ ದ ಸೆಟ್ ಅಲ್ಲಿ ಬರೀತಾ ಹೋಗಿ. ಡೊಮೈನ್ ಆಫ್ ದ ಸೆಟ್ ಅಲ್ಲಿ therefore dr is equals to 9, 4, 25 ರಿಪೀಟೆಡ್ ಇದೆ ಅಂತಂದ್ರೆ one ಟೈಮ್ ನ ಕನ್ಸಿಡರ್ ಮಾಡ್ತಾ ಹೋಗಿ. ಹಾಗೆ ರೇಂಜ್ ಆಫ್ ದ ರಿಲೇಶನ್ r is the order second set of all second elements of the ordered pairs in the relation R. Set R ಅಲ್ಲಿ ಬಂದಿರುವಂತ ordered pairs ಅಲ್ಲಿ second elements ಎಲ್ಲ ಏನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ರಿಲೇಷನ್ಸ್ R ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. That is 3, -3, 2, -2 and 5, -5 are the ranges of the relation R. Now you have to define the codomain. Codomain ಯಾವ್ದಾಗ್ತಾ ಹೋಗುತ್ತೆ, codomain is the whole the set Q is an codomain of the relation R ಆಗ್ತಾ ಹೋಗುತ್ತೆ. Set Q is a codomain of the relation R ಆಗ್ತಾ ಹೋಗುತ್ತೆ. ಬಟ್ ಆ ಕ್ವಶನ್ಸ್ ಅಲ್ಲಿ ನನಗೆ codomain ಕೇಳಿಲ್ಲ. ಸಪೋಸ್ ಏನಾದರೂ codomain ಕ್ವಶನ್ಸ್ ಏನಾದರೂ ಕೇಳಿದ್ರೆ you have to refer that set Q is a codomain of the relation R ಅಂತ ರೆಫರ್ ಮಾಡ್ತಾ ಹೋಗಿ. ಓಕೆನಾ. The next question. Yes. In the next questions, example 3, that is let A is equals to 1, 2. The set A has two elements 1 and 2 and set B has 3 and 4, 3, 4. Find the number of relations from A to B. Find the number of relations from A to B. Here the number of relations can be defined from the formula 2 to the power of mn. Number of the relations can be derived from the formula 2 to the power of mn because R is a subset of A cross B. Relation R is a subset of A cross B ಆಗ್ತಾ ಹೋಗುತ್ತೆ. ಹೌದಲ್ವಾ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಏನಾಗ್ತಾ ಇದೆ, ಎರಡು ಸೊಲ್ಯೂಷನ್ಸ್ ನೋಡ್ಕೊಳ್ತಾ ಹೋಗೋದಾದ್ರೆ A cross B ನ ಫೈಂಡ್ ಔಟ್ ಮಾಡಿ. A cross B ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಏನಾಗ್ತಾ ಹೋಗ್ಬೋದು, 1, 3 and 1, 4 and 2, 3 and 2, 4 ಬರ್ತಾ ಹೋಗೋದಲ್ಲ. ಕರೆಕ್ಟಾ? ಯಾಕೆ ಆರ್ಡರ್ಡ್ ಪೇರ್ಸ್ A, B ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. A ಅನ್ನೋ ಎಲಿಮೆಂಟ್ ಸೆಟ್ A, B ಅನ್ನೋ ಎಲಿಮೆಂಟ್ ಸೆಟ್ B ಇಂದ ಬರ್ತಾ ಹೋಗ್ಬೇಕು. ಸೊ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ A ಇಂದ ಬರ್ತಾ ಇದೆ, ಕರೆಕ್ಟಾ? ಹಾಗೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ಸ್ ಗಳು ಸೆಟ್ B ಇಂದ ಬರ್ತಾ ಹೋಗ್ಬೇಕು.
ಬರ್ಕೊಂಡಿದ್ದೀರಾ. ಹಾಗೇನೆ n of a cross b ಎಷ್ಟಾಗ್ತಾ ಹೋಗುತ್ತೆ? n of a cross b is equals to 4 ಆಯ್ತು. We know that if the set A has m elements, then the number of subsets from that set, ಅಂದ್ರೆ ಕೊಟ್ಟಿರುವಂತ ಸೆಟ್ಗೆ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ 2 to the power of m ಮಾಡ್ತಾ ಇದ್ವಿ, ಹೌದಲ್ವಾ? ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ n of a cross b has 4 elements, therefore the number of relations from a to b is 2 to the power of 4, that is 16. ಗೊತ್ತಾಯ್ತಾ ಹೇಗೆ 16 ಬಂತು ಅಂತ? ಯಾಕೆಂದ್ರೆ r is a subset of a cross b. r is a subset of a cross b ಆಗ್ತಿದೆ ಅಂದ್ರೆ ಇದರಲ್ಲಿರುವಂತ ಯಾವ್ದಾದ್ರು ಎಲಿಮೆಂಟ್ಸ್ ಗಳು ಸೆಟ್ a cross b ಇರಬಹುದು. ಹಾಗಾದ್ರೆ ಸೆಟ್ a ಅಲ್ಲಿ ನಮಗೆ ಎಂಟಿ ಕೂಡ ಬರ್ತಾ ಹೋಗುತ್ತೆ ಅಂಡ್ ಸೆಟ್ 1,3 ಬರ್ಬೋದು, ಸೆಟ್ 1,4 ಬರ್ಬೋದು, ಸೆಟ್ 2,3 ಬರ್ಬೋದು, ಸೆಟ್ 2,4 ಬರ್ಬೋದು, ಹಾಗೆ ಸೆಟ್ 1,3 and 1,4 ಬರ್ಬೋದು, ಹಾಗೆ ಸೆಟ್ 1,3 and 2,3 ಬರ್ಬೋದು, ಹಾಗೆ ಸೆಟ್ 1,3 and 2,4 ಬರ್ತಾ ಹೋಗ್ಬೋದು. ಹೀಗೆ ಬರೀತಾ ಹೋಗ್ಬೋದಲ್ಲ ಸಬ್ಸೆಟ್ಸ್ ಗಳನ್ನ. ಹಾಗಾದ್ರೆ ಅಷ್ಟು ಸಬ್ಸೆಟ್ಸ್ ಗಳನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ರೆ ಫಾರ್ಮುಲಾ ಏನಂತ ಹೋಗುತ್ತೆ? 2 to the power of m into n, but here the elements 2 to the power of 2 into 2 is n, 2 to the power of 4, that is 16 is the answer for the questions. ಓಕೆನಾ? ಗೊತ್ತಾಯ್ತಾ ನಿಮಗೆ? ಎಲ್ಲಾದರೂ ಏನಾದರೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂದ್ರೆ if the set A has 3 elements and the set B has 4 elements, then find the number of relations from the set A to set B ಅಂತಂದ್ರೆ 2 to the power of 3 into 4 substitute ಮಾಡಿ that is the value of the number of relations from the set A to set B ಆಗ್ತಾ ಹೋಗುತ್ತೆ. ಓಕೆನಾ? in the next exercise 2.2 ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ಅದಾದ್ಮೇಲೆ ನಿಮಗೆ ಫಂಕ್ಷನ್ಸ್ ಅನ್ನೋ ಟಾಪಿಕ್ ಬರ್ತಾ ಹೋಗುತ್ತೆ. ಫಂಕ್ಷನ್ಸ್ ಟಾಪಿಕ್ ಅಲ್ಲಿ ನಮಗೆ ಡೆಫಿನೇಷನ್ಸ್ ಅಂಡ್ ಇಟ್ಸ್ ಪ್ರಾಬ್ಲಮ್ಸ್ ಅಂಡ್ ದ ಸಮ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂಡ್ ಇಟ್ಸ್ ಗ್ರಾಫ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ತರಗತಿಯಲ್ಲಿ ರಿಲೇಷನ್ಸ್ ಅನ್ನೋ ಟಾಪಿಕ್ನ ಡಿಸ್ಕ್ರೈಬ್ ಮಾಡಿ ಅದರ ಬೇಸ್ ಮೇಲೆ ಇರುವಂಥ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸಸೈಸ್ 2.2ನ ಸಾಲ್ವ್ ಮಾಡಿಕೊಂಡು ಅದಾದಮೇಲೆ ನಾವು ಫಂಕ್ಷನ್ಸ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ತರಗತಿ. ಸೊ ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.